ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ 77ನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಿಲೆಟ್ಸ್ ಟು ಮೈಕ್ರೋಚಿಪ್ ಎಂಬ ಥೀಮ್ ಹೊಂದಿರುವ ರಾಜ್ಯದ ಸ್ತಬ್ಧ ಚಿತ್ರ. ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರವನ್ನು ಕೈಬಿಡಲಾಗಿದೆ. ಯಾಕೆ ಅಂತ ಗೊತ್ತಿಲ್ಲ. ವಿಷಯ ಇನ್ನು ಸರಿಯಾಗಿ ಗೊತ್ತಿಲ್ಲ. ಹಂಗಂತ ಮಿಲೆಟ್ಸ್ ಟು ಮೈಕ್ರೋಚಿಪ್ ಸ್ತಬ್ಧ ಚಿತ್ರದಲ್ಲಿ 2026 ರಲ್ಲಿ ಏನಿದೆ, ನಮ್ದು ಏನಿತ್ತು ಅಂದ್ರೆ ಕರ್ನಾಟಕದ ಬೆಳೆಗಳಾದ ರಾಗಿ, ಜೋಳ, ನವಣೆ, ಸಜ್ಜೆ ಬೆಳೆಯ ಬಗ್ಗೆ ಪ್ರದರ್ಶನ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಕರ್ನಾಟಕದ ವಿಶಿಷ್ಟ ಕಲೆಗಳಾದ ಯಕ್ಷಗಾನ, ಜನಪದ ಕಲೆಗಳನ್ನು ಕೂಡ, ಲೋಗೋಗಳನ್ನು ಕೂಡ ವಿವಿಧ ಭಾಗಗಳಲ್ಲಿ ಅಳವಡಿಸಲಾಗಿದೆ. ಆತ್ಮ ನಿರ್ಭರ ಭಾರತದ ಹಾದಿ, ಸ್ವಾವಲಂಬನೆ ಬಗ್ಗೆ ಮಾಹಿತಿ ಕೂಡ ನೀಡಲಾಗಿದೆ. ಹೀಗೆ ವಿವಿಧ ರೀತಿಯ ಪ್ರದರ್ಶನಗಳನ್ನು ಕೂಡ ನಮ್ಮ ಟ್ಯಾಬ್ನಲ್ಲಿ, ಇವೆಲ್ಲವೂ ಕೂಡ ನಮ್ಮ ಟ್ಯಾಬ್ನಲ್ಲಿ ಇತ್ತು. ಆದರೆ ಪಥ ಸಂಚಲನ ಮಾಡುವಂತ ಸಂದರ್ಭದಲ್ಲಿ ನಮಗೆ ಅವಕಾಶ ಕೊಟ್ಟಿಲ್ಲ. ಇದು ಒಂದು ಅಸಮಾಧಾನದ ಸಂಗತಿ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ರೆಡಿಯಾಗಿದೆ ಅಂದ್ರೆ ಲಕ್ಷಾನುಗಟ್ಟಲೆ, ಕೋಟ್ಯಾನು ಜನ ನೋಡ್ತಾ ಇರ್ತಾರೆ ಅದನ್ನ. ಅದು ಪ್ರದರ್ಶನಕ್ಕೆ ನಮಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ, ಪಥಸಂಚಲನ ಅದು ಹೋಗ್ಲಿಲ್ಲ ಅಂದ್ರೆ, ಇದನ್ನ ನಾವು ಅಷ್ಟು ಕಷ್ಟಪಟ್ಟು ಅಲ್ಲಿ ಹೋಗಿ ಮಾಡಿ ಅದೇನು ಪ್ರಯೋಜನಕ್ಕೆ ಬಂತು? ಅವರೇನೋ ಭಾರತ ಪರ್ವನಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಟ್ಯಾಬ್ಲೋಗಳು, ಪ್ರಾದೇಶಿಕ ಪಾಕ ಪದ್ಧತಿಗಳು, ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗಗಳನ್ನು 30 ದಿನಗಳವರೆಗೆ ಪ್ರದರ್ಶಿಸಲಾಗುತ್ತದೆ. 30 ದಿನಗಳವರೆಗೆ ಅದನ್ನೇನೋ ಇಡ್ತಾರಂತೆ, ಇಟ್ಕೊಳ್ಳಿ. ಆದರೆ ಪಥಸಂಚಲನೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಎಲ್ಲಿ ವ್ಯಾಲ್ಯೂ ಬರುತ್ತದೆ? ಕೋಟ್ಯಾನು ಕೋಟಿ ಜನಗಳು, ಲಕ್ಷ ಲಕ್ಷ ಜನಗಳು ಅದನ್ನು ನೋಡ್ತಾ ಇರ್ತಾರೆ. ಅದು ಪಥಸಂಚಲನ ಆಗ್ಲೇಬೇಕು. ಆದರೆ ಈ ವರ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಕರ್ನಾಟಕದಿಂದ ಯಾವುದೇ ರೀತಿಯ ಪಥಸಂಚಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕಾರಣ ಏನಿರ್ಬೋದು ಅನ್ನೋದು ಗೊತ್ತಿಲ್ಲ. ಯಾಕೆ ಅಂದ್ರೆ ಭಾಷಾಭಿಮಾನ ಅಥವಾ ರಾಜ್ಯದ ಬಗ್ಗೆ ಅಭಿಮಾನ ಇರುವುದಂದ್ರೆ, ನಾವು ಪಕ್ಕದ ರಾಜ್ಯದವರಾದಂಥ ತಮಿಳುನಾಡಿನವರನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾಗಿದೆ. ಅವರನ್ನು ನೋಡಿ ಯಾವ ರೀತಿ ಭಾಷಾಭಿಮಾನ ಇರುತ್ತದೆ, ಯಾವ ರೀತಿಯಾಗಿ ಹೋರಾಟ ಮಾಡ್ತಾರೆ. ಹಾಗಿದ್ರೆ ನಮ್ಮಲ್ಲಿಂದ ಹೋಗಿರುವಂತ, ಇಲ್ಲಿಂದ ಕರ್ನಾಟಕದಿಂದ ಹೋಗಿರುವಂತ MLAಗಳಿರ್ಬೋದು, MP ಗಳಿರ್ಬೋದು, ಅವರು ಅದನ್ನ ನೋಡ್ತಾ ಇರುವಾಗ ಅವ್ರಿಗೆ ಏನ್ ಅನ್ಸಿರ್ಬೋದು? ನಮ್ಮ ಕರ್ನಾಟಕದ, ನಮ್ಮದು ಇಲ್ಲೇ ಇಲ್ಲಲ್ಲ ಅಂತ ಅವ್ರಿಗೆ ಏನು ಮನ್ಸಿಗೆ ಏನು ಅನ್ಸ್ಲೇ ಇಲ್ವಾ? ಅವರಲ್ಲಿ ನೋಡ್ತಾ ಕುತ್ಕೊಂಡಿದ್ದಾರೆ, ಎಲ್ಲ ರಾಜ್ಯಗಳದ್ದು ಬರ್ತಾ ಇದೆ, ನಮ್ಮ ರಾಜ್ಯದ್ದು ಬರ್ತಾನೆ ಇಲ್ಲಲ್ಲ. ಅಂದ್ರೆ ಈ ಕೇಂದ್ರ ಸರ್ಕಾರ ನಮ್ಮ ನಾಡಿನ ಮೇಲೆ ಮಾಡುತ್ತಾ ಇರುವಂತ ಒಂದು ದಬ್ಬಾಳಿಕೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಇಷ್ಟೆಲ್ಲ ಹೋಗಿ ಕಷ್ಟಪಟ್ಟು ಮಾಡಿದಾರೆ ಅಂದಾಗ, ಅದನ್ನು ಪಥಸಂಚಲನ ಮಾಡ್ಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂದಾಗ ಎಷ್ಟು ಬೇಜಾರಾಗುತ್ತದೆ ನೋಡಿ. ಗಣರಾಜ್ಯ, ಗಣ ಅಂದ್ರೆ ಗುಂಪು, ಸಮೂಹ, ರಾಜ್ಯ, ಎಲ್ಲಾ ರಾಜ್ಯಗಳು ಸೇರಿದಾಗ ಅದು ದೇಶ ಆಗುತ್ತದೆ. ಒಂದು ರಾಜ್ಯವನ್ನು ಕೈ ಬಿಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ನಮ್ಮ ರಾಜ್ಯದಿಂದ ಎಷ್ಟು ಲಾಭ ಇದೆ ಅವರಿಗೆ, ಎಷ್ಟು ಲಾಭವನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಅಂದ್ರೆ ಅವರಿಗೆ ಆಗೋದಿಲ್ಲ. ಇದು ಪಕ್ಕಾ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗೊತ್ತಾಗುತ್ತದೆ. ಇದು ಅಸಮಾಧಾನ, ಇದು ಆಗಬಾರ್ದು. ನಿಜವಾಗ್ಲೂ ಅವರು ಸೂಕ್ತವಾದ ಕಾರಣವನ್ನು ಕೊಡಬೇಕಾಗುತ್ತದೆ, ಯಾಕಾಗಿ ಇದನ್ನ
ಪಥಸಂಚಲನ ಮಾಡಲಿಲ್ಲ. ಯಾಕೆ ಅಲ್ಲಿ ನಿಲ್ಲಿಸಿದ್ದು, ಸ್ಟಾಪ್ ಮಾಡಿದ್ದು ಯಾಕೆ? ನೀವು 30 ದಿನನಾದರೂ ಇಡಿ, 50 ದಿನನಾದರೂ ಇಡಿ, ಅದು ಬೇರೆ ಪ್ರಶ್ನೆ. ಅದನ್ನು ಯಾರು ಅಲ್ಲಿ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತೇ ಎಲ್ಲರ ಕಣ್ಣು ಅದರ ಮೇಲೆ ಇರುತ್ತದೆ. ಹಾಗಾಗಿ ಇವತ್ತು ಅವಕಾಶ ನೀವು ಕೊಡಬೇಕಿತ್ತು. ಇವ್ರು ಯಾರು ಕೇಳ್ತಾನೆ ಇಲ್ಲ, ಯಾರು ಮಾತಾಡ್ತಾನೆ ಇಲ್ಲ, ಹಂಗೆ ಹೋಗ್ಬಿಡ್ತೈತದು. ಸ್ವಲ್ಪ ಪಕ್ಕದ ರಾಜ್ಯವನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾಗುತ್ತದೆ. ನಾವು ಈಗಲೂ ಅದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ, ಥಿಂಕ್ ಮಾಡಲಿಲ್ಲ ಅಂತ ಹೇಳಿದರೆ, ನಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ನಷ್ಟ ಉಂಟಾಗುತ್ತದೆ. ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕರ್ನಾಟಕಕ್ಕೆ ತುಂಬ ನಷ್ಟ ಉಂಟಾಗುತ್ತದೆ. ಇದು ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಯಾಕೆ ಕೊಟ್ಟಿಲ್ಲ, ಏನು ಮಾಡ್ತಾ ಇದ್ದಾರೆ ಕೇಳ್ಬೋದಿತ್ತಲ್ಲ. ಅವರೆಲ್ಲರೂ ಇಲ್ಲಿಂದ ಹೋದವರು MLA MP ಗಳು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರು? ಯಾಕೆ ನಮಗೆ ಕೊಟ್ಟಿಲ್ಲ? ಏನಾಯಿತು? ಎಲ್ಲ ರಾಜ್ಯಗಳದ್ದು ಬರ್ತಾ ಇದೆ, ನಮ್ಮದು ಎಲ್ಲಿ? ಆ ಟೈಮಲ್ಲಿ ಅವರು ಎದ್ದು ನಿಂತು ಪ್ರಶ್ನೆ ಮಾಡಬೇಕಿತ್ತು. ಅವರು ಯಾಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ? ನಮ್ಮದು ಇಷ್ಟೊಂದೆಲ್ಲ ಸಿದ್ಧವಾಗಿದೆ ಅಂದಾಗ ಯಾಕೆ ನಮ್ಗೆ ಅವಕಾಶ ಇಲ್ಲ ಅಂತ ಅವ್ರು ಕೇಳಬೇಕಿತ್ತು. ಅವ್ರು ಯಾರು ಕೇಳಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ಹೀಗೆ ಮಾಡ್ತಾ ಮಾಡ್ತಾ ಹೋದರೆ ಮುಂದೊಂದು ದಿನ ನಮ್ಮ ರಾಜ್ಯವನ್ನು ಅವ್ರು ಮಾರಿ ನಿಮ್ಗೊಂದಿಷ್ಟು ದುಡ್ಡು ಕೊಡ್ತೀವಿ ಅಂದ್ರೆ ಇವರು ಕಿಶದಲ್ಲಿ ಹಾಕೊಂಡು ಬಂದ್ಬಿಡ್ತಾರೆ. ಮಾರಿಬಿಟ್ಟು ಬರ್ಲಿಕ್ಕೂ ಇವರು ಸಿದ್ಧರಾಗಿದ್ದಾರೆ. ಹಾಗಿರಬಾರ್ದು. ಅಧಿಕಾರ ಅಂದ್ರೆ ಹಾಗಿರಬಾರ್ದು. ಇವತ್ತು ಬರುತ್ತದೆ, ಹೋಗುತ್ತದೆ. ಆದರೆ ನಮಗೆ ಮಾತಾಡುವಂಥ ಶಕ್ತಿ, ಸಾಮರ್ಥ್ಯ ಇರಬೇಕು. ಅನ್ಯಾಯ ನಡೀತಾ ಇದ್ರೆ ಅದನ್ನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ನಾವು ಯಾಕೆ ನಮ್ಮ ರಾಜ್ಯದವರನ್ನು ನಿಮ್ಮನ್ನು ಆರಿಸಿ ಅಲ್ಲಿಗೆ ಕಳಿಸಿರ್ತೀವಿ? ರಾಜ್ಯದ ಬಗ್ಗೆ ನಿಮಗೆ ಗೌರವ ಇರಬೇಕಲ್ಲ, ಅದನ್ನು ರಕ್ಷಣೆ ಮಾಡುವ ಕರ್ತವ್ಯ ನಿಮ್ಮದಾಗಿರುತ್ತದೆ ಅಲ್ಲ. ನೀವು ಅದನ್ನು ಯಾಕೆ ಮಾಡ್ತಾ ಇಲ್ಲ? ಈಗೂ ಕೂಡ ಸಮಯ ಮಿಕ್ಕಿಲ್ಲ. ನೀವು ಇದನ್ನ ಪ್ರಶ್ನೆ ಮಾಡಿ, ಯಾಕೆ ಕೊಟ್ಟಿಲ್ಲ, ಏನಾಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಿ. ವಿಷಯ ಇನ್ನು ಗೊತ್ತಿಲ್ಲ. 30 ದಿನನಾದರೂ ಇಡಿ, ಎಷ್ಟು ದಿನನಾದರೂ ಇಡಿ, ಆದರೆ ಹೋಯ್ತದು. ಸೂಕ್ತವಾದ ಕಾರಣವನ್ನು ಕೊಡಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ, ಥ್ಯಾಂಕ್ ಯು.